ಫ್ಯಾನ್ದು ಅದು ವಿಂಡ್ ಫ್ಯಾನ್ ಬಂದೈತಲ್ಲ, ವಿಂಡ್ ಫ್ಯಾನ್ ನೋಡಿ ದೊಡ್ಡ ಕಂಪ್ನಿ ಅಪ್ಪ. ಇಲ್ಲೆಲ್ಲ ನೋಡಿ ಗುಡ್ ಐತಿಲ್ಲ, ಏನು ಯಾರು ದೇಕರಾಗಿದ್ದಿಲ್ಲ ಅದು. 6 ಎಕರೆ 40 ಲಕ್ಷ ಕೊಡ್ತಾರೆ ಅಂತ ಹಿಡ್ಗ. ಅದರಿಂದ ಎಷ್ಟು ಲಾಭ ಆಗ್ಬೋದು ಯೋಚನೆ ಮಾಡೋ ರೈತರೆಲ್ಲ ಯೋಚನೆ ಮಾಡಲ್ಲ ಕತೆಗೆ. ಮಮ್ಮಿ ನಾ ಹೊರಗಡೆ ಹೋಗಿ ಬರ್ತೀನಿ ಸ್ವಲ್ಪ. ಅಯ್ಯಪ್ಪ ತುಂಬಾ ಬಿಸಿಲಿದೆ, ನನ್ನ ಮೇಕಪ್ ಎಲ್ಲ ಹಾಳಾಗುತ್ತೆ ಏನು. ಹಿಂಗ್ಯಾಕೆ ನೋಡತ್ತೀರಿ? ಮನುಷ್ಯರ್ನ ನೋಡಿಲ್ಲನ? ಹೆಂಗೆ ನೋಡ್ತಾವ ನೋಡು. ನನಗೆ ಇಷ್ಟವಾದ ಬಟ್ಟೆ ಹಾಕ್ಯಂದ್ರೂ ಹಿಂಗತೆ ನೋಡ್ತಾವ. ಹಳ್ಳಿ ಮಬ್ಬು ಅನ್ನೋದು ಇದಕ್ಕೆ. ಇವು ನಮ್ಮ ಹುಡ್ರು ಕಾಣೋಲ್ವಿ ಅತ್ತಗೋದಿವು. ನಮಸ್ಕಾರ ಸರ್. ಎಲ್ಲಿಗೆ ಹೋಗಿದ್ರಲ್ಲ ಕಾಣಲಿಲ್ಲಲ್ಲ? ಅದು ಜೆಸಿ ಬಂದು ಆಯಿಲ್ ಚೇಂಜ್ ಮಾಡ್ಸ ಬರಕ್ ಹೋಯ್ನ್ ಸರ್. ಅವನು ಬರ್ತಾನ್ರಿ, ಬೆಳಗ್ಗೆನ ಮಾಡ್ಸಿದ್ರಿ ಸರ್. ನೋಡಿ ಏನ್ ಕೆಲಸ ಮಾಡ್ತೀರಿ, ಮುಳ್ಳು ಕಲ್ಲು ನೋಡಲ್ಲಿ ಹೆಂಗೈತಿ, ನೀಟಾಗಿ ವರ್ಕ್ ಮಾಡ್ರಿ. ನೀವು ಕಾರಣ ಹೇಳ್ಬೇಡ್ರಿ, ನಾನು ಬಂದಾಗ ಕೆಲಸ ನಡೆದಿರ್ಬೇಕು. ಕಾರಣ ಹೇಳ್ಬೇಡ್ರಿ. ಇದ ಫಸ್ಟ್ ಲಾಸ್ಟ್ ಹೇಳದ್ ನಾನು. ಇಳಿಸಬೇಡ್ರಿ. ನೀಟಾಗಿ ಮೀಟಿಂಗ್ನಾಗ ಆಫೀಸರ್ ನಮ್ಮನ್ನ ಉಗುಳ್ತಾರ, ಸ್ವಲ್ಪ ನೀಟಾಗಿ ಕೆಲಸ ಮಾಡೋದ್ ಮಾಡ್ರಿ. ಆಗ್ಲೆಲ್ಲ ಇಳಿಸಬೇಡ್ರಿ, ಹೇಳ್ತೀವಿ ನೋಡಿ ನಾವು. ಈಗ ನಮ್ಗ ಆಫೀಸ್ನಲ್ಲಿ ಮೀಟಿಂಗ್ ಕರೆದಾರ, ನಾವ್ ಮೀಟಿಂಗ್ ಹೋಗ್ತೀವಿ. ಬರೋದ್ರಾಗ 2 ತಾಸು ಟೈಮ್ ಕೊಡ್ತೀನಿ. ಎಲ್ಲ JCB ಎಲ್ಲ ಕೆಲಸಗಾರ ಟ್ರಾಕ್ಟರ್ ಎಲ್ಲ ಕರ್ಸಿರ್ಬೇಕು. ನೀವು ಒಟ್ಟ ಕಾರಣ ಹೇಳ್ಬೇಡ್ರಿ, ಹೇಳ್ತೀನಿ ನೋಡು. ಹೋಗ್ರಿ ಮೊದ್ಲು ಕೆಲಸ ಮಾಡಿ ನೀಟಾಗಿ. ಆಯ್ತು ಸರ್, ಓಕೆ. ಇವು ಬರವಲ್ಲು ಮರಿ. ನೀನು ಆಗಲ್ಲ JCB ಫೋನ್ ಮಾಡೀನಿ, ಲಾರಿ ಫೋನ್ ಮಾಡಿ, ಇನ್ನೂ ಬರವಲ್ಲು. ಏನ್ ಮಾಡೋದು? ಗಾಡಿ ಬರೋದು ಲೇಟ್ ಆಗುತ್ತೆ. ನಿಮಿಷ ಟೆಂಪಲ್ ನೋಡ್ಕೊಂಬರಮ್ಮ ಅಲ್ಲಿ ಹೋಗಿ. ಎಲ್ಲೇ ಹೋಗ್ಲಿಪ್ಪ, ದಾರಿನೇ ಇಲ್ಲ. ಬಾರೋ ಮರಿ, ಇಲ್ಲಿ ಕರ್ಕೊಂಡ್ ಬಾ. ನಾನು ಹಿಂಗಾಶ್ ಹೋಗ್ಬೇಕಾ? ಗಡ ಬಾರೋ ಮರ, ಒಳ್ಳೆ ಬರ್ಬೇಕು ಜಲ್ದಿ. ಮತ್ತೆ ಸರ್ ಬಂದ್ರೆ ಬೈತಾರ ನಮ್ಮನ್ನ. ಪಟ ಪಟ ಹೋಗಿ ಬಂದ್ಬಿಡಮ್ಮ ಪಟ್ನ. ಹುಚ್ಚಿ ಬಂದ ಬರೋ, ಸ್ವಲ್ಪ ಹುಚ್ಚಿ ಅದು ಬಂಬರ. ಇಲ್ಲ ಅದು ಊಟ ಕೆರೆ ಆಗಿತ್ತು, ಅದು ಬಿಟ್ಟು ಇಲ್ಲಿ ಬಂದು ಹೋಯ್ತೇನೆ. ಯಾರು ಹೆಣ್ಮಕ್ಳು ಬಂದ್ರೆ ಏನ್ ಮಾಡ್ತಿ? ಅದೇ ಬರ್ತಾರ, ಬರೋ ಗಿಡ ಐತಿಲ್ಲ ರೋಡ್ ಸೈಡ್. ಹುಚ್ಚಿ ಅದ ಮತ್ತೆ ನಾನು ಒಂದು ಸಂಬಂಧ ತಡಿ ಹಂಗ. ನಡಿದೇವ ಕೈ ಮಗ ತಕೊಂಡಲ್ಲಿ ಹೋಗಿ ಬರ. ಹಲೋ, ಹಾಂ ಹೇಳು ಕಣೆ. ಇಲ್ಲ ಕಣೆ, ಸಾರಿ ಬರೋಕ್ಕಾಗಲ್ಲ ನನಗೆ. ನಾನೊಂದು ಸ್ವಲ್ಪ ಟೆಂಪಲಿಗೆ ಬಂದಿದ್ದೆ ಅಲ್ಲಿ. ಹಂಗೆ ಕಣೆ, ಮನೆಗೆ ಬೋರ್ ಆಗ್ತಾಯಿತ್ತಾ, ಅದಕ್ಕೆ ಹೊರ್ಗಡೆ ಒಂದು ಸ್ವಲ್ಪ ಹೋಗಿ ಬರಬೇಕು ಟೆಂಪಲ್ಗೆ ಅಂತ ಬಂದಿದ್ದೀನಿ. ಹೌದು ಕಣೆ, ಇನ್ನೊಂದು ಸರಿ ಬರ್ತೀನಿ ಆಯಿತಾ? ಬೇಜಾರು ಆಗಬೇಡ ಕಣೆ ಪ್ಲೀಸ್. ಇನ್ನೊಂದು ಸರಿ ಪಕ್ಕ ಬರ್ತೀನಿ ಆಯಿತಾ? ಸರಿ ಬಾಯ್. ಇವಳ್ದೊಂದು ಕಾಟನೆ, ಬರೇ ಕಾಲ್ ಮಾಡ್ತಾನೆ ಇರ್ತಾಳೆ, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತಂದು. ನನಗೆ ನೋಡಿದ್ರೆ ತುಂಬ ಬೋರ್ ಆಗ್ತಾಯಿತ್ತು ಸ್ವಲ್ಪ. ವಾವ್, ಓ ಮೈ ಗಾಡ್, ಎಷ್ಟು ಚಂದ ಆರ್ತಾ ಇದೆ ಪಕ್ಷಿ. ಅಯ್ಯೋ, ನನ್ನ ಗೆಳತಿನಾದರೂ ಕರ್ಕೊಂಬಂದಿದ್ರು ಒಂದು ರೀಲ್ಸ್ ಆದರೂ ಮಾಡ್ಬೋದಿತ್ತಲ್ಲಪ್ಪ. ದೇವ್ರೇ, ಮಿಸ್ ಮಾಡ್ಕೊಂಬಿಟ್ನ. ಯಾರಾದರೂ ಇಲ್ಲಿ ಕ್ಯಾಮ್ರಾ ಹಿಡಿಯೋರು ಅದಾರ ಏನು?
ಅಯ್ಯೋ ಯಾರು ಕಾಣ್ತಾನೆ ಇಲ್ಲ. ಇಲ್ಲೊಂದು ಕ್ಯಾಮ್ರಾ ಹಿಡಿದು ಒಂದು ರೀಲ್ಸ್ ಮಾಡ್ಬೇಕಂದ್ರೆ ನೋಡೋಣ ಅಲ್ಲಿ ಯಾರಾದರೂ ಸಿಗ್ತಾರೆ ಏನೋ. ಯಾರಾದರೂ ಯಾಕಾಗಲಿ ಇವತ್ತು ಒಂದು ರೀಲ್ಸ್ ಮಾಡ್ಕೊಂಡೇ ಹೋಗ್ಬಿಡ್ತೀನಿ ಇಲ್ಲಿಂದ. ವೆರಿ ನೈಸ್. ವಾವ್ ಎಷ್ಟು ಸಖತ್ತಾಗಿದೆಯಲ್ಲ. ಓ ಮೈ ಗಾಡ್. ಅಯ್ಯೋ ನೀರಿದೆಯಲ್ಲ ಇದು. ಆ ಕಡೆ ಹೇಗೆ ಹೋಗ್ಲಿ? ಏನಾದ್ರೂ ಆಗಲಿ ದಾಟ್ಕೊಂಡು ಹೋಗ್ಲೇಬೇಕು. ಯಪ್ಪ ಅಂತ ಇಂತ ಇನ್ನು ದಾಟ್ಕೊಂಡ್ ಬಂದೆ. ವಾವ್ ಚೆನ್ನಾಗಿದೆಯಲ್ಲ. ವಾವ್ ಎಷ್ಟು ಚೆನ್ನಾಗಿದೆಯಲ್ಲ ಗೊಂಬೆ. ಮೀನು ಕೂಡ ಚೆನ್ನಾಗಿದೆ ನೋಡು. Oh, no, 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 no. ಅಮ್ಮ ಎದಕ್ಕೆ ಹಿಡ್ಕೊಂಡ್ ನನ್ನ ಕಾಲು? ಬಾ ಚಂದ್ಕೊಂಡು ಅದಕ್ಕೆ ಹಿಡ್ಕೈತೆ. ಚೆನ್ನಾಗೈತನ. ಇವತ್ ನಾಡ್ರ ಕುಣಿಗೆ ಹೋಗಂಗದಿ ಹೆಣ್ಮಕ್ಳು ನೋಡ್ತೀಯ ಕೊಡ್ತೀಯ ತಗೊಳ್ಳ. ಮನಸ್ಸಿನ ಪುಟದಲ್ಲಿ ಕೇವಲ ನಿನ್ನದೆ ಸಹಿದೆ. ಹಣೆಯಲ್ಲಿ ಬರೆಯದ ನಿನ್ನ ಹೆಸರ ಹೃದಯದಿ ನಾನೇ ಕೊರೆದಿರುವೆ. ನಿನಗುಂಟೆ ಇದರ ನಾನೇ ಕೊರೆದಿರುವೆ. ನಿನಗುಂಟೆ ಇದರ ಕಲ್ಪನೆ.
ಮೊನ್ನೆ ನೀವಲ್ಲಿ ಆದಿದ್ರಲ್ಲ, ನೀವೇ ತಾನೇ? ಯಾಕೆ ನೆನಪಾಗ್ತಾ ಇಲ್ವಾ? ಹೌದು ಹೌದು, ಬರ್ರಿ ಕುಂತ್ಕರಿ. ನಾನೇ. ಹೌದ್ರಿ? ಅವತ್ತು ಆ ಡ್ರೆಸ್ಸು, ಇವತ್ತು ಈ ಡ್ರೆಸ್. ಹೌದ್ರಿ? ಬರ್ರಿ ಕುಂತ್ಕರಿ. ನೀವು ದಿವಸ ಏನು ಇಲ್ಲಿ ಬರ್ತಾ ಇದ್ದೀರಿ? ನಾನು ದೇವಸ್ಥಾನಕ್ಕೆ ಬರ್ತಾ ಇರ್ತೀನಿ ಆಗಾಗ, ಇಲ್ಲೇ ಹತ್ರದಲ್ಲೇ ನಮ್ದೂರು. ಹಾಂ ಹಾಂ ಹಾಂ, ಅದಕ್ಕೆ ದೇವಸ್ಥಾನಕ್ಕೆ ಬರ್ತೀನಿ. ಹೌದಾ? ಅದಕ್ಕೆ ನಿಮ್ಮೂರಕ್ಕೆ ನಾನು ಅವಾಗವಾಗ ಬರ್ತಿರ್ತೀನಿ, ನೀವು ಕಾಣ್ತಾ ಇರಗಲ್ಲ. ನೀವು ಕುಕ್ಕುಂಪಳ್ಳಿಗೆ ಬಂದಿದ್ದೀರಾ? ಹೌದು, ಜಗ್ಸತೆ ಬರ್ತೀನಿ. ಹಾಗಾದ್ರೆ ಶುಕ್ರವಾರಕ್ಕೊಮ್ಮೆ ಸಂತಿಗೆ ಬರ್ತೀರಿ? ಸಂತಿಗೇನು ಬರಲ್ಲ, ನಮ್ಮ ಏನು ಕುರಿ ಇಲ್ಲ. ನಾನು ಇಲ್ಲೇ ನಮ್ಮದು ಗೂದುಗುಂಪ. ಹೌದಾ? ಹೌದು, ಅದಕ್ಕೆ ನೀವು ಪಕ್ಕದಳ್ಳಿ ಅಲ್ವಾ, ನಿಮ್ಮನ್ನು ನಾನು ನೋಡಿಲ್ಲ, ಅದಕ್ಕೆ ಕೇಳಿದೆ. ಅಂದ್ರೆ ನಾನು ಊರಲ್ಲಿ ಜಾಸ್ತಿ ಇರಲ್ಲ, ಕಾಲೇಜಲ್ಲಿ ಇದ್ನಲ್ಲ, ಅದಕ್ಕೆ ನಾನು ನಿಮ್ಗೆ ಕಂಡಿಲ್ಲ ಅನ್ಸುತ್ತೆ. ಈಗೆಲ್ಲ ಕಾಲೇಜ್ ಎಲ್ಲ ಮುಗ್ದಿದೆ, ಇಲ್ಲೇ ಊರಲ್ಲೇ ಸೆಟ್ಲ್ ಆಗಿದ್ದೀನಿ. ಹೌದು, ನಿಮ್ಮ ಹೆಸರು? ನನ್ನ ಹೆಸರು ಸುಬ್ಲಕ್ಷ್ಮಿ ಅಂತ. ಎಲ್ಲರೂ ಊರಾಗ ಸುಬ್ಬಿ ಸುಬ್ಬಿ ಅಂತಾರೆ. ನಿಮ್ಮ ಹೆಸರೇನು? ನಮ್ಮ ಹೆಸರು ಕುಮಾರ್ ಅಂತ ಹೇಳಿ. ಹೌದಾ? ನಿಮ್ಮ ಹೆಸರು ತುಂಬ ಚೆನ್ನಾಗಿದೆ. ಹೌದಾ? ಹಾಂ, ನಿಮ್ಮ ಹೆಸರು ಕೂಡ ಚೆನ್ನಾಗಿದೆ. ಹೌದಾ? ನೀವು ತುಂಬಾ ಚೆನ್ನಾಗಿದ್ದೀರಾ. ನೀವು ತುಂಬ ಚೆನ್ನಾಗಿದ್ದೀರಿ. ಅಷ್ಟು ಚೆನ್ನಾಗಿದ್ದೀನಾ? ಹೌದಾ? ಸೂಪರ್ ಆಗಿದ್ದೀರಿ. ಯಾಕಂದರೆ ಕಾಲೇಜೆಲ್ಲ ಓದ್ತಿರಲ್ಲ, ನಾನು ಕೆಲಸ ಏನು ಮಾಡಲ್ಲ, ತೋಟದಲ್ಲಿ ಸುಮ್ಮನೆ ಅಡ್ಡಾಡ್ತಿರ್ತೀನಿ, ಆಳೆಲ್ಲ ಮಾಡ್ತಿರ್ತಾವ, ಸುಮ್ಮನೆ ಅವಾಗ ಬರ್ತೀನಿ. ಅಂದರೆ ನಮ್ಮದು ಸ್ವಲ್ಪ ಕಪ್ಪಾಗ್ತೀವಿ, ನೀವು ಕೆಂಪು ಜಾಸ್ತಿ ಇದ್ರಿ, ಬಿಳುಪು. ಹೌದಾ? ಹಾಂ, ನೀವು ನೋಡತ್ಲೆ ಅನ್ಕೊಂತೀನಿ ನೀವು ದೊಡ್ಡ ಸಾಹುಕಾರ ಜನ ಇದ್ದೀರಿ ಅಂತ. ನಾವೇನು ದುಡ್ದು ಗಳಿಸಿಲ್ಲ. ನಮ್ಮ ಅಜ್ಜನಲ್ಲಿಂದ ನಮ್ಗೆ ಯಾವತ್ತಿಗೆ ಆಸ್ತಿ, ದೊಡ್ಡ ಆಸ್ತಿ ಇದೆ. 100 ಎಕರೆ ಆಸ್ತಿ ನಮ್ಮದು ಫಸ್ಟು. ನಮ್ಮ ಅಪ್ಪನವರು 4 ಮಂದಿ ಅಣ್ಣ ತಮ್ಮಳು, ಅವರಿಗೆ ಮನುಷ್ಯಕ್ಕೆ 25 ಎಕರೆ ಬಂದಿದೆ. ನಿಮ್ದು ದಿನ ಮದುವೆ ಆಗಲಿಲ್ವಾ? ಆಗಿಲ್ಲ. ಯಾಕ್ರಿ ಇಷ್ಟು ಲೇಟ್ ಆಯಿತು? ಯಾಕಂದರೆ ನಮ್ಮ ತಂಗಿಯರು 4-5 ಮಂದಿ, ಅವರಿಗೆಲ್ಲ ಮದುವೆ ಮಾಡಿ ನಾನು ಮಾಡ್ಕೋಬೇಕಂತ ಬಿಟ್ಟಿದ್ದೇನೆ. ಈಗ ನಮಗೆ 35 ವರ್ಷ. ನಿಮ್ಮದು ಮದುವೆ ಆಗಿಲ್ವಾ? ಇಲ್ಲ, ಇನ್ನೂ ಆಗಲಿಲ್ಲ ಮದುವೆ. ಹೌದಾ? ನಿಮ್ಮದು ಲೇಟ್ ಆಗಿದೆಯಲ್ಲ. ಅಂದರೆ ನಾನು ಈಗಿನ ಕಾಲೇಜ್ ಮುಗೀತಲ್ಲ, ಅದಕ್ಕೆ ಇನ್ನು ಮ್ಯಾಗ ಮುಂದೆ ನೋಡಬೇಕು, ಏನಾದರೂ ಮಾಡಬೇಕು, ಕೆಲಸ ಮಾಡಬೇಕು. ಹೌದು. ಹೌದಾ? ನಿಮಗೆ ಎಂಥ ಹುಡುಗಿ ಬೇಕು? ನಮಗೆ ಓದಿದ್ದಂತ ಏನಿಲ್ಲ, ಸ್ವಲ್ಪ ಮನೆ ಕೆಲಸ ಮಾಡ್ಕೊಂಡು ನಮ್ಮ ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು ಚೆನ್ನಾಗಿ ಮನೆಯಾಗ ನೋಡ್ಕೊಂಡು ಹೋದ್ರೆ ಸಾಕು, ಅಂತ ಹುಡುಗಿದ್ರೆ ಸಾಕು ನಮಗೆ. ಹೌದಾ? ನಮ್ಮಂಥವ್ರಾದರೆ ಓಕೆನಾ? ನೀವು ತುಂಬ ಓದಿದ್ದೀರಿ, ಅದ್ರಾಗ ಮತ್ತೆ ಕೆಲಸ ನೌಕರಿ ತೊಗೊತೀವಿ ಅಂತೀರಿ. ನಿಮ್ಮಂಥವ್ರು ನಮ್ಮಂಥ ರೈತರನ್ನ ಹೆಂಗೆ ಮಾಡ್ಕೊತಾರೆ? ಅಯ್ಯೋ, ಹಂಗೇನಿಲ್ಲ ರೀ, ನೀವು ಯಾವುದ್ರಾಗೂ ಏನು ಕಮ್ಮಿ ಇಲ್ಲಲ್ಲ. ರೈತರು ಅಂದರೆ ನನಗೂ ತುಂಬ ಇಷ್ಟ. ಹೌದಾ? ಹ್ಞೂ ರೀ. ಎಲ್ಲೋ 10 ಕೊಬ್ಬರು ಇರ್ತಾರೆ ರೈತರನ್ನ ಇಷ್ಟಪಡೋರು. ನಿಜ ಹೇಳ್ಬೇಕಂದ್ರೆ ಜಾಬ್ ಇದ್ದವ್ರಿಗಿಂತ ರೈತರೇ ಚೆನ್ನಾಗಿ ನೋಡ್ಕೊಳೋದು. ಹೌದಾ? ಹ್ಞೂ ರೀ. ಭಾಳ ತಿಳ್ಕೊಂಡ್ರಿ ನಮ್ಮ ಬಗ್ಗೆ ನೀವು. ನಮ್ಮ ಅಪ್ಪನೂ ರೈತ ರೀ. ಹೌದಾ? ಹ್ಞೂ ರೀ. ಈಗ ನೀವು ಅನ್ನೋ ಪ್ರಕಾರ ನಮ್ಮನ್ನು ಮದುವೆ ಆಗ್ತೀರಾ? ಹೌದು ಬಿಡು, ನೀವೆಲ್ಲ ಮದುವೆ ಆಗ್ತೀನಿ ಅಂತೀರಿ, ನಿಮ್ಮ ಮನೇಲಿ ಒಪ್ಪಕ್ಕಲ್ಲ? ನಾನು ಒಮ್ಮೆ ಮನಸ್ಸು ಕೊಟ್ಟ ಮೇಲೆ ಮುಗಿದೋಯ್ತು. ಒಪ್ಸೋ ಜವಾಬ್ದಾರಿ ನಂದು. ನಮ್ಮ ಅಪ್ಪ ನಮ್ಮವ್ವ ಒಪ್ತಾರ. ಅದು ಮಾತ್ರ ಸತ್ಯ ಮಾತು. ನಿಮ್ಮ ಮನೇಲಿ ಒಪ್ತಾರಲ್ಲ? ನಮ್ಮ ಮನೆಯಾಗ ನಿನ್ನ ಇಷ್ಟನ ನಮ್ಮ ಇಷ್ಟ ಅಂತ ಹೇಳ್ಯಾರ. ನಾನು ನೀನು ಮನಸ್ಸು ಒಪ್ಪಿದ ಮೇಲೆ 3ನೇದಾರು ಏನು ಮಾತಾಡ್ತಾರೆ? ಇವಾಗ ನೋಡ್ಬೇಡ್ರಿ, ನಂಗೆ ನಾಚಿಕೆ ಬರುತ್ತೆ. ನೀನೇ ನೋಡಿದಿ ಫಸ್ಟು? ನೀವು ನೋಡಿದ್ರೆ ಅದಕ್ಕೆ ನಾನು ನೋಡಿದೆ. ಹೌದಾ? ನಿಮ್ಮನ್ನು ನೋಡ್ತಾ ಇದ್ರೆ ಹಂಗೇ ನೋಡ್ಬೇಕು ಅನಿಸ್ತೈತಿ. ಹೌದಾ ರೀ? ಅಷ್ಟೊಂದು ಚೆನ್ನಾಗಿದ್ದೀನ? ಕಿವಿಯಾಗ ಭಾಳ ಚೆನ್ನಾಗದಾವು, ಎಂಪರ್ ಬರಕಿ. ಹೌದಾ ರೀ? ನಿಮಗೆ ಚೆನ್ನಾಗಾಯ್ತಲ್ಲ, ಸಾಕು ರೀ. ದೇವಸ್ಥಾನ ಐತಿದು, ಹೋಗಂಬರ್ರಿ. ಎಲ್ಲ ಮದುವೆ ಆದ್ಮೇಲೆ, ಇವಾಗ ಅಲ್ಲ. ಹೌದಾ? ಹ್ಞೂ ರೀ. ಇಷ್ಟು ದಿನ ನಾನು ಒಬ್ಳೇ ತಿರುಗ್ತಿದ್ದೆ. ನನ್ನ ಫ್ರೆಂಡ್ ಇದ್ಲು, ಅವಳು ವೇಸ್ಟ್. ಯಾಕೆ? ಬರೇ ಲವರ್ ಅಂತದ್ಲು. ಹೌದಾ? ನಾನು ಸಿಂಗಲ್ ಆಗಿದ್ನಲ್ಲ, ಇನ್ಮ್ಯಾಗಿಂದ ನೀವು ನನಗೆ ಸಿಕ್ಕ್ರಲ್ಲ, ನಿಮ್ಮ ಒಟ್ಟಿಗೆ ಅಡ್ಡಾಡೋಕೆ ತುಂಬ ಖುಷಿ ಆಗುತ್ತೆ. ನನಗೂ ಅಷ್ಟೇ. ನನ್ನ ಮನಸ್ಸಿಗೆ ಬೇಜಾರಾದಾಗ ಬರೋದು, ಇಲ್ಲೇ ಕುಂದ್ರೋದು, ಒಬ್ಬನ ಕುಂದ್ರೋದು ಹೋಗೋದು ಮಾಡ್ತಿದ್ದೆ. ಮದುವೆ ಆಗತ್ತಾನ ಅಂತ ವಿಚಾರನೇ ಬೇಡ ಅಂತ ಸುಮ್ಮನೆ ಕುಂತಿದ್ದೆ. ಏನೋ ಒಂದು ದೇವರು ನಿನ್ನ ಕೂಡ್ಸ್ಯಾನ,
ಇರೋ ತನಕ ಚೆನ್ನಾಗಿರೋಣ, ಮದುವೆ ಆಗೋಣ. ಹಚ್ಚ ಹಸುರು ಎಷ್ಟು ಚೆನ್ನಾಗಿ ಕಾಣುತ್ತೋ ಅಷ್ಟು ಚೆನ್ನಾಗಿ ಕಾಣ್ತೀನಿ ನನಗೆ. ನೀವು ಏನು ಕಮ್ಮಿ ಅಲ್ಲ, ಹೌದಾ? ಹಂಗೆ ಚೆನ್ನಾಗಿದ್ದೀರ. ಮಳೆಯಲ್ಲಿ ನೆನೆಯುತ್ತಾ ಮಣ್ಣಿನ ವಾಸನೆ, ಸುಬ್ಬಿ ಕುಮಾರರ ಪ್ರೀತಿಗೆ ಇದೆ ತಾನೆ ಸಾಕ್ಷಿ. ಸಂಜೆ ಹೊತ್ತು ಹೊಲದ ಬದಿಯ ದಾರಿಯಲ್ಲಿ ನಡೆಯೋಣ ಜೊತೆಯಾಗಿ ನಗುತ್ತಾ ನಲಿವಿನಲಿ. ಇಲ್ಲಿ ಕುಂತ್ಕೋ, ನಿನಗೊಂದು ಏನೋ ಕೊಡ್ಬೇಕು ನಾನು. ಹೌದಾ? ಸುಬ್ಬಿ ಕುಮಾರ ಈ ಪ್ರೀತಿಯ ಪಯಣ, ಸುಬ್ಬಿ ಕುಮಾರ ಈ ಪ್ರೀತಿಯ ಪಯಣ. ಸುಬ್ಬಿ, ಐ ಲವ್ ಯು. ಐ ಲವ್ ಯು ಟು ಕುಮಾರ. ನೀವು ನನ್ನ ಇಷ್ಟೊಂದು ಇಷ್ಟಪಡ್ತೀರೋ? ಹೌದು, ನೀವು ನನ್ನ ಇಷ್ಟಪಡ್ಬೇಕಾದ್ರೆ ನಾನು ನಿನ್ನ ಇಷ್ಟಪಡೋದಿಲ್ಲ. ಇದು ಬರೇ ಹೂವು ಅಲ್ಲ, ಇದು ನಿನ್ನ ಪ್ರೀತಿ ಅಡಗಿದೆ ಇದರಲ್ಲಿ. ನೀವೇ ಮೂಡಿಸಿಬಿಡಿ. ಎಲ್ಲದಾರ ಏನ್ ಕತಿ ಅಲ್ಲಿದ್ದಲ್ಲಿ ಹುಡುಕ್ನು ಎಲ್ಲಿ ಒಟ್ಟ ಕಾಣವಲ್ರ. ನಡ್ರಿ ಹೋಗನ್ರ. ಇಷ್ಟೆಲ್ಲ ಇದು ಮಾಡಿದಿ, ಪ್ರಪೋಸ್ ಮಾಡೀನಿ, ಮತ್ತೆ ಒಂದು ಪಪ್ಪಿ ಕೊಡು. ಅದೆಲ್ಲ ಮದುವೆ ಆದ್ಮೇಲೆ, ಇವಾಗ ಬೇಡ. ಮತ್ತೆ ಮದುವೆ ಆದ್ಮೇಲೆ ಹೇಳ್ಬೇಕಾಗಿತ್ತು, ಈಗ ಯಾಕೆ ಹೇಳ್ತೀವಿ? ಒಂದು ಪಪ್ಪಿ ಕೊಡ್ತೀವಿ ನೀನು? ಬ್ಯಾಡ್ರಿ. ಅಯ್ಯೋ, ಇಷ್ಟು ಕೇಳ್ಕೊಂತೀನಿ, ಕೊಡಗಲ್ಲ. ಓ ಇವ್ರೊಳ ಮಾನ್ ಗೊತ್ತಿಲ್ಲ, ಮರ್ಯಾದೆ ಗೊತ್ತಿಲ್ಲ ನೋಡಿ, ಎಲ್ಲ ತಯಾರಿ ನಿಂತು ಬಿಟ್ಟಾವ. ಮಾಡ್ತೀನಿ ತಡಿ. ಹೇಳೋರ್ ಕೇಳಿದ್ರೆ ಯಾರಿಲ್ಲ ನಿಮ್ಗೆ? ಮನೆ ಮಠ ನಾನು ಹೇಳಿದ್ದು ನಿಮ್ಗೆ ಮೊದ್ಲ ಬಡ್ಕಂದೆ. ನಾಚಿಕೆ ಮಾನ ಮರ್ಯಾದೆ ಏನಾರ ಮನೆ ಮಠ ಅದಾವ ನಿಮ್ಗೆ? ಬರ್ರಿ ನಿಮ್ಮ ಅವ್ರು ತಯಾರಾಗ್ಬಿಟ್ರಿ ಎಲ್ಲ ಮನೆ ಮಠ ಬಿಟ್ಟು. ಅಲ್ಲ ಆಗಲೇ ಒಂದು ಹುಡುಗಿ ಇತ್ತಲ್ಲಿ ಸೊಟ್ಟು ಕಾಣೋದು. ಹ್ಞೂ ಮರೆ, ನಾನು ನೋಡಕತ್ತೀನಿ. ಅವಾಗ ನಾವು ದರ್ಶನಕ್ಕಂತ ಬಂದಿವಿ, ನೋಡಿವಿ. ಅವ ಪಾಪ ನೋಡ್ಬಾರ್ದು ಬಿಡ, ನಾನು ಸುಮ್ಮನೆ ನೀನು ಬಡ್ದೀನಿ ರೇವ್ ಕೊಡೆ. ಭಾರಿ ಸ್ಮಾರ್ಟ್ ಅತ್ತಪ್ಪ ಅದು, ಒಳ್ಳೆ ಕಾಣೋದು. ಹೌದು ಮರೆ, ನೀನು ನೋಡಕತ್ತಿದ್ದಪ್ಪ ಆಗಲಿದ್ದ. ನಾನು ಅಲ್ಲಿ ಕರೆ ಕೆಲಸ ಮಾಡೋದು ಬಿಟ್ಟು ಎಲ್ಲಿ ಬಂದಿರಲ್ಲ? ಕೊಬ್ಬರಿ ಕೊಬ್ಬರಿ ಐತಿಲ್ಲ ನಿಮ್ಗೆ? ಕೆಲಸದ ಮೇಲೆ ಸ್ವಲ್ಪ ಜವಾಬ್ದಾರಿ ಐತಿಲ್ಲ ನಿಮ್ಗೆ? ಅಡ್ರೆ ಬದ್ಮಾ ಸೊಳ್ಳೆ ಮಕ್ಕಳು ಕೆಲಸ ಮಾಡೋದು ಬಿಟ್ಟು ಇಲ್ಲಿ ಬಂದಾರ. ಆಯ್ತು ಸರ್. ಅಲ್ರಿ ಇಲ್ಲೇನ್ರಿ ಬರೀ ಸಿಕ್ಕರ್ಲಾರ ನಿಂತು ಅಲ್ಲಿ ಕರ್ಕೊಂಡ್ ಬಂದ್ರಿ ನೀವು? ಇಲ್ಲಿ ಡಾಬಾ ಐತಿವಾ, ಏನಾರ ತಿಂದು ಕುಡ್ದು ಹೋಗೋಣ. ಹೌದಾ? ಆಯ್ತು ಸರಿ, ಓಕೆ. ಅಲ್ಲಿ ಬಂದ್ಲು ಅಂತ ಬೇಸ್ಕೊಂಡ್ ಬಂದಿವಿ, ಇಲ್ಲೇನು ಬೇಯಲ್ಲಲ್ರು? ಇಲ್ಲಿ ಅವ್ರು ಏನು ಮಾಡ್ತಾರ ಬಾ? ಆಯ್ತು ಹಾಳಾಗಾದ್ರ ನಾನು ಅದೀನಿ ಬಾ, ನಿನ್ಗೆ ಯಾಕೆ? ಹಂಗೆಲ್ಲ ನೋಡ್ರಿ, ಯಾಕೆ? ಅಲ್ಲಿ ನೋಡಿ ಬೇಸ್ಕೊಂಡಿತ್ತು. ನೀನು ಸ್ವಲ್ಪ ಹೊತ್ತು ಕುಂದಿರ್ತಿದ್ವಿ, ಅವು ಯಾವನು ಬಂದಾನ ಅರಿಷ್ಟ. ಹೌದು ಮಾರ, ನನಗಂತೂ ಒಂದು ಕ್ಷಣ ಭಯನ ಆಗ್ಬಿಡ್ತೀವಿ. ಹೌದಾ? ಅದಕ್ಕೆ ನಾನು ನಿಮಗೆ ಹೇಳಿದ್ನಿಲ್ಲು ಇಲ್ಲಿ ಬ್ಯಾಡ ಅಂತ. ನೀವ ನನ್ನ ಮಾತು ಕೇಳಿ. ನೀನು ಹೋಗು, ಕೇಕೆ ನಾಳೆ ಮಧ್ಯಾಹ್ನ ಅಲ್ಲಿಗೆ ಬಾ. ನಮ್ಮ ಮನ್ಯಾಗ ನಾ ಕೇಳ್ತೀನಿ, ನಿಮ್ಮ ಮನ್ಯಾಗ ನೀನು ಕೇಳಿ. ಹಾಂ, ಅಲ್ಲೇ ಬಂದ್ಬಿಡು ಮಧ್ಯಾಹ್ನ. ಬರಲ್ಲ? ಬಾಯ್. ಏಯ್, ಥ್ಯಾಂಕ್ಸ್. ಬಿಸಿಲು ತುಂಬ ಐತಿ, ವರ್ಷಗನಕ್ಕೆ ಬೇಕು. ಹೋಗು. ಹುಡುಗಿ ಎತ್ತೋಗ್ಬಿಡ್ತೀವಿ ನಾವು ಮರ, ಭಾರಿ ಚಂದ. ಈಗ ಇಲ್ಲಿ ಈ ಬೇಸಿಗೆ ಅಂತ ಸತ್ತಿ ಹುಡುಗಿ ಅಂತ ಸತ್ತು ಹುಡುಕಾಡಕ್ ಹೋಗಿ ಮತ್ತೆ ಹುಡುಗಿ ಅಂತ. ನೋಡಿಲ್ಲ? ಏನ್ ನೋಡಿದ್ದೆ? ನೋಡಿ ಕಾಲ, ಯಾಕಲ್ಲ? ಒಂದು ಹುಡುಗ ಬದ್ಮಾ ಸೊಳ್ಳೆ ಮದುವೆ ಹುಡುಗಿಯರ್ ಕಾಲ. ನೆಲಿ ಕಾಣಿರಿ ಎಲ್ಲವ ನೀನು ಬಾಳ ಮಂದಿ ಬತ್ತಲು ಮಾಡಿದೆ. ಒಂದ್ ಹುಡುಗಿ ಲವ್ ಮಾಡಿದ್ದ, ಹುಡುಗಿ ಕೈ ಕೊಟ್ಟು ಬೇರೆ ಒಂದು ಹುಡುಗಿ ಮದುವೆ ಆದಲ್ಲಿದ್ದ. ಈಗ ಹಂಗ್ ಮಾಡಕತ್ತೆ ತಲೆ ಕೆಟ್ಟು ಮೆಂಟಲ್ ಆದಂಗ ಆಗ್ಬಿಟ್ಟ. ಈಗ ಸರಿ ಇಲ್ಲ ಮುಂಚೆ ಮದುವೆನೇ ಆಗೇ ಇಲ್ಲ ಅಣ್ಣ. ಇಲ್ಲ ಮದುವೆ ಎಲ್ಲ ಬಂದು ಆ ಹುಡುಗಿ ಓದಲಿದ್ದ ತಿರ್ಕಂತ ಉಣ್ಕಂತ ಅವ್ರ ಮನೆಗೆ ಇಟ್ಟು ಇವ್ರ ಮನೆ ಆಡಾಡ್ತೈತಿ. ಹೌದಾ? ಎತ್ತ ಓದ್ಲಿಕ್ಕೆ ಇಲ್ಲಿ ಇರ್ತನಂತ ಹೇಳಿದ್ಲು.
ಅಲ್ಲಾರ ಹೋಗಿ ಬರ್ತೀನಿ ಮುಂದೆ ಅದಾಳೆ ನೋಡ್ತೀನಿ. ಇಲ್ಲೇ ಬರಕ್ಕೆ ಹೇಳಿದ್ನಲ್ಲ, ಯಾವ ಕಡೆ ಹೋದ್ರು ಇವರು? ಇಲ್ಲೇ ಇರ್ತನ ಅಂತಂದ್ರೆ ಕಾಣ ಹೊಳೆ ಇಲ್ಲದಾಳೆ. ಅರ್ಧ ಬೇರೆ ಟೈಮ್ ಆಗೈತಿ, ಮನೆಗೆ ಬೇರೆ ಹೋಗ್ಬೇಕು. ಬಂದರು, ಯಾಕೋ ಸದ್ಯಕ್ಕೆ ಬಂದ್ರಲ್ಲ. ಓ ಅಲ್ಲಿ ಬರಕತ್ತಾಳಲ್ಲ. ಹಾಂ ನಾನು ಆಗ್ಲಿ ಬಂದೀನಿ. ಅಯ್ಯೋ ನಾನು ಬಂದು ನಿಮ್ಮನ್ನೆಲ್ಲ ನೋಡಿದ್ದೆ, ನನಗೆ ಭಯ ಅಂತ ಗೊತ್ತಾನ ಒಂದು ಕ್ಷಣನೂ. ಹೌದಾ? ಹ್ಞೂ ಮತ್ತೆ ಅಲ್ಲಿ ಒಬ್ಬರು ಗಂಡಸ್ರೆಲ್ಲ ನನ್ನ ನೋಡತ್ತಿದ್ರು. ಮತ್ತು ನೀನು ಟೆಂಪಲಿಗೆ ಬಂದ್ಯಲ್ಲ, ಅಲ್ಲಿ ಮಂದಿ ಇರ್ತಾರ, ಅದಕ್ಕೆ ಅಲ್ಲ ಮನ್ಯಾಗ ನಮ್ಮ ಮನ್ಯಾಗ ಒಪ್ಪಿಗೆ ಅಂದ್ರೆ ನಿಮ್ಮ ಮನ್ಯಾಗ ನಮ್ಮ ಮನ್ಯಾಗ ಒಪ್ಪಿಗೆ ಬಿಟ್ರು. ಹೌದಾ? ಕಷ್ಟಪಟ್ಟು ಒಪ್ಸಿನಿ ಗೊತ್ತಾನ. ಅಲ್ಲ ನಮ್ಮ ಮನ್ಯಾಗ ನಿಮ್ಮ ಮನ್ಯಾಗ ಒಪ್ಪಿಗೆ ಅಂದ್ರೆ ಅನ್ನೋದು ಜನರಿಗೆ ಏನು ಗೊತ್ತು, ಅಲ್ಲಿ ಬಂದು ತೊಂದರೆ ಕೊಡ್ತಾರಂತ. ಅದಕ್ಕೆ ನಾನು ಈ ಕಡೆ ಬಂಡಿ ಚೆನ್ನಾಗಿತ್ತ, ಅದಕ್ಕೆ ಈ ಕಡೆ ಬರ್ತಾಳ ಅಂತಂದ. ಹೌದಾ, ಆಯ್ತು ಸರಿ. ಇನ್ನೇನು ಒಪ್ಪಿಗೆ ಅಂದ್ರಲ್ಲ, ಇನ್ನು ಮುಂದೆ ಮುಂದೇನು ಮಾಡೋದು? ಮದುವೆಗನ ಬಡ ಬಡ ಒಂದು 4 ಮಕ್ಕಳೇನ? ಯಾಕೆ ನಂಗೆ ನಾಚಿಕೆ ಆಗುತ್ತೆ. ನಾಚಿಗೆ ಬಿಟ್ಟ ಮೇಲೆ ಮಕ್ಕಳಾಗದೆ ಹುಚ್ಚಿ. ಹೌದಾ? ಹಾಂ ಅಲ್ಲಿ ಹೋಗೋಣ ಬಾ. ಎಲ್ಲಿ? ಆ ಬಂಡಿಗೆ. ಮತ್ತೆ ಯಾರು ನೋಡೋಲ್ಲ ಇಲ್ಲಿ? ಯಾವ ಬರ್ತಾನ, ನಾವು ಒಪ್ಪಿಗೆಂದ ಮೇಲೆ. ಆಯ್ತು ಸರಿ ನಡ್ರಿ. ಎಷ್ಟು ಚೆನ್ನಾಗಿದೆ ಅಲ್ಲ ರೀ, ಪ್ರಶಾಂತವಾಗಿದೆ, ಯಾರು ಇಲ್ಲ. ಮತ್ತೆ ಅದಕ್ಕೆ ನಾನು ಇಲ್ಲಿಗೆ ಬಂದದ್ದು. ಹೌದನ್ರಿ, ಭಾಳ ರಸಿಕದ್ರಿ ನೋಡ್ರಿ ನೀವು. ಹೌದಾ? ಹೌದ್ರಿ. ನಿನ್ನಂತ ಬಂಗಾರ ಸಿಕ್ಕಿಂದೆ ರಸಿಕ ಆಗ್ಲಾರ್ದ ಒಲ್ಲೆಂತನಾ? ಆಯ್ತಾಳ್ರಿ, ಎಲ್ಲ ಆಸ್ತಿ ನನಗ ಹಚ್ತಿರಲ್ಲ. ತಿಂದ್ರ ನಾನು, ತಿಂದ್ರ ನೀನು. ನೀನು ಹೊಟ್ಟೆ ಹುಟ್ಟಿದ ಪಾಪ, ಮತ್ತೆ ಯಾರು ತಿಂತಾರೆ? ಇನ್ನು ಹುಚ್ಚಿ. ಆಯ್ತಾಳ್ರಿ. ಮತ್ತೇನು? ಮತ್ತೇನು ಇಲ್ಲ, ಈ ಕಡೆ ಸುತ್ತಾಡೋದು ಹಿಂಗತೆ ಎಲ್ಲ ಮಾಡೋದು ಬಿಟ್ಟು ಬಿಡೋಣ. ಜನಗಳೆಲ್ಲ ಸರಿ ಇಲ್ಲ, ಬೇಗ ಮದುವೆ ಆಗಿಬಿಡೋಣ. ನೀನು ಹೇಳೋದ್ರಲ್ಲಿ ಸತ್ಯ ಐತಿ. ಏನೂ ಕಾಣ್ಲಾರ್ದ ಕಂಡೈತೆ ನಂಗೆ ಹೇಳುವಂಥ ಜನರ ಮುಂದೆ ನಾವು ಹಿಂಗೆ ತಿರುಗಿದ್ರೆ 100 ಕಥೆಗಳನ್ನು ಕಟ್ತಾರೆ ನಮ್ಮ ಮ್ಯಾಗ. ನಾವು ನಿಮ್ಮ ಮನ್ಯಾಗ ಒಪ್ಪ್ಯಾರ, ನಮ್ಮ ಮನ್ಯಾಗೂ ಒಪ್ಪ್ಯಾರ ಅಂದಾಗ, ನಾನು ನೀನು ಇಬ್ಬರು ಪ್ರೀತಿ ಮಾಡೀವಿ, ಇಬ್ಬರು ಮನಸ್ಸು ಒಪ್ಪಿಗೆ ಐತಿ ಅಂದಾಗ ಸದ್ಯದಲ್ಲಿ ಮದುವೆ ಆಗಿಬಿಡ. ಆಯ್ತು ಸರಿ, ಓಕೆ. ಯಾವ ಲೋಕದಲ್ಲಿದ್ಯಾ? ಇದೇ ಲೋಕದಾಗ ಅದೀನಿ, ಮತ್ತೆ ಯಾವ ಲೋಕದಾಗ ಇರಂದಿ? ಹೌದಾ? ಬಾ.